ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಆಯಿತಾ? ಇವಾಗ ಫಸ್ಟು ರೈಸಿಗೆ ಇಟ್ಕೊಂಡೆ ಗುರುವೆ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಏನಕ್ಕೆ ಹೇಳಿ? ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ. ಆಮೇಲೆ ಇನ್ನೇನು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಇನ್ನೇನು ಬೆಂಡೆಕಾಯಿ ಪಲ್ಯಕ್ಕೆ ಬೆಂಡೆಕಾಯಿ ಇಲ್ಲದೆ ಆಗುತ್ತಾ? ಬೆಂಡೆಕಾಯಿನೂ ಹಾಕೊಂಡು ಅದು ಅಂಟಂಟು ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೊಳ್ಳಿ. ಇದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ಬೇಕೇ? ನಿಮಗೆ ಗೊತ್ತಿಲ್ವೇ? ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು, ಆಮೇಲೆ ಜಾಸ್ತಿ ನೀರು ಹಾಕೊಬಿಟ್ಟಿರ ಬೆಂಡೆಕಾಯಿ ಸಾರು ಆಗ್ಬಿಟ್ಟದು. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಫೈನಲ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಚೆಂದ ಆಗಿದೆ ಅಂತ. ನೆಕ್ಸ್ಟು ನನ್ನ ಗಂಡನ ಲಂಚ್ ಬಾಕ್ಸಿಗೆ ಟೊಮೆಟೊ ಗೊಜ್ಜು ಮಾಡುವ ಬನ್ನಿ. ನನ್ನ ಗಂಡನಿಗೆ ಟೊಮೆಟೊ ಅಂದರೆ ಭಾಳ ಇಷ್ಟ, ಅದಕ್ಕೆ ಟೊಮೆಟೊ ಗೊಜ್ಜೇ ಮಾಡ್ತಾವನಿ. ನಿಮಗೆ ಗೊತ್ತಲ್ಲ ಟೊಮೆಟೊ ಗೊಜ್ಜು ಹೆಂಗೆ ಮಾಡೋದು ಅಂತ, ಆದರೂ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ಬನ್ನಿ ಪಾಪ ನೀವು. ಆಮೇಲೆ ಇನ್ನೇನು ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದೇನೋ ಅಂತಾರಲ್ಲ, ಈರುಳ್ಳಿನ ಕಂದು ಬಣ್ಣ ಹೋಗೋವರೆಗೂ ಬಾಡಿಸ್ಕೋಬೇಕು ಅಂತ, ಹಂಗೇನೆ ಬಾಡಿಸ್ಕೊಂಡು ಇನ್ನೇನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೊಳ್ಳಿ. ಆಮೇಲೆ ಉಪ್ಪಿಲ್ದೆ ನಡೆಯುತ್ತಾ? ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಇದನ್ನೆಲ್ಲನೂ ಸುರಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ನೀಟಾಗಿ ಬೇಯಕ್ಕೆ ಬಿಡ್ರಪ್ಪ. ನನ್ನ ಗಂಡಂಗೋ ಟೊಮೆಟೊ ಗೊಜ್ಜಿಲ್ಲದೆ ಹೊಟ್ಟೆಗೆ ಊಟನೇ ಹೋಗಲ್ಲ. ಯಾವಾಗಲೂ ಟೊಮೆಟೊ ಗೊಜ್ಜು ಅಂತಲೇ ಇರ್ತಾನೆ. ಒಳ್ಳೆ ಕತೆ ಅವನದು. ಇವಾಗ ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಬಾಯಿ ಮುಚ್ಚಿಡಿ. ಆಮೇಲೆ ನೋಡಿರಿ ಟೊಮೆಟೊ ಗೊಜ್ಜು ಫುಲ್ಲು ಬೆಂದೋಯ್ತು. ಆಮೇಲೆ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ನೀವು ಕೂಡ ಮಾಡಿ. ಆಮೇಲೆ ಇನ್ನೇನು ಬೆಂಡೆಕಾಯಿ ಗೊಜ್ಜನ್ನ ಹಂಗೆ ತಿನ್ನೋಕ್ಕಾಗುತ್ತೋ? ಅದಕ್ಕೆ ಸ್ವಲ್ಪ ದೋಸೆ ಗೀಸೆ ಬೇಡವೇ? ಅದಕ್ಕೆ ಸಿಂಪಲಾಗಿ ಒಂದು ರವೆ ದೋಸೆ ಮಾಡ್ಕೊಳ್ಳೋಣ ಅಂತ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ರವೆ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಮೊಸರು, ಆಮೇಲೆ ಒಂಚೂರು ಉಪ್ಪು ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಆಮೇಲೆ ನೋಡಿ ಈ ಥರ ದೋಸೆ ಅದಕ್ಕೆ ಬರುತ್ತೆ. ಆಮೇಲೆ ಇನ್ನೇನು ಒಂದು ಹೆಂಚು ಕಾಯಕ್ಕೆ ಇಟ್ಬಿಟ್ಟು ಹೆಂಗೆ ಬರುತ್ತೋ ಹಂಗೆ ದೋಸೆನ ಹಾಕ್ಕೊಳ್ಳಿ. ನನಗಂತೂ ರೌಂಡ್ ಗಿಂಡಾಗೆಲ್ಲ ಹಾಕಕ್ಕೆ ಬರಲ್ಲ ಗುರುವೆ, ನಾನಂತೂ ಈ ಶೇಪಲ್ಲೇ ಹಾಕೋದು. ಹೆಂಗೆ ತಿಂದರೂ ಹೊಟ್ಟೆ ಒಳಗೆ ತಾನೇ ಹೋಗೋದು, ಬೇರೆ ಎಲ್ಲಾದರೂ ಓದಾತೆ? ಆಮೇಲೆ ಇನ್ನೇನು ದೋಸೆ ತಿರ್ವಾಕೊಂಡು ಪ್ಲೇಟ್ಗೆ ಹಾಕೊಂಡು ನನ್ನ ಗಂಡಂಗೆ ಕೊಟ್ಟನಪ್ಪ. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ಆಯಿತಾ? ಅಷ್ಟೇ.